ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯಗೆ ಆದಿತ್ಯ ಯೋಚನೆ ಆಗಿಬಿಡುತ್ತೆ. ತಾನು ಕಾಮತ್ ಅವರು ಹೇಳಿದ್ರು ಅಂತ ಅವರ ಮದುವೆ ವಿಷಯ ಮಾತಾಡಿದ ತಕ್ಷಣ ಇಲ್ಲಿ ಆದಿ ತನ್ನ ಪ್ರೀತಿಯನ್ನು ಭಾಗ್ಯ ಹತ್ರ ಹೇಳ್ಕೊಂಡದ್ದು. ನಿಜಕ್ಕೂ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಆದಿ. ಏನು ಹೇಳಬೇಕು ಅಂತ ತೋಚದೆ ತುಂಬ ಯೋಚನೆಗೀಡಾಗಿದ್ದಾರೆ ಭಾಗ್ಯ. ಇದರ ನಡುವೆ ತಾಂಡವನ್ನು ಕಾಮತ್ ಅವರು ಅರೆಸ್ಟ್ ಮಾಡಿಸಿದ್ದಾರೆ. ಅರೆಸ್ಟ್ ಮಾಡಿಸಿ ಭಾಗ್ಯ ಮನೆ ಹತ್ರ ಬಂದಿದೆ. ಆ ಒಂದು ವಿಷಯವನ್ನು ಹೇಳ್ತಾರೆ. ಭಾಗ್ಯ ಕೂಡ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ, ಅದರಲ್ಲಿ ಏನೂ ಇಲ್ಲ, ಅವರು ಅನುಭವಿಸ್ಲಿ ಅಂತಾನೆ ಹೇಳ್ತಾರೆ. ತದನಂತರ ಇಲ್ಲಿ ಕಾಮತ್ ಅವರು ಭಾಗ್ಯ ಜೊತೆ ಮಾತಾಡಬೇಕು ಅಂತ ಆದಿ ಜೊತೆ ಹೊರಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನೋಡಮ್ಮ ಭಾಗ್ಯ, ಈಗ ನನ್ನ ಮುಂದೆನೇ ಆದಿನ ಮದುವೆ ಆಗುವ ಅಂತ ಹೇಳು. ನೋಡು ಆದಿ, ಭಾಗ್ಯ ನಿನಗೆ ಕ್ಲೋಸ್ ಫ್ರೆಂಡ್. ಭಾಗ್ಯ ಹೇಳಿದ ಮಾತನ್ನು ನೀನು ಯಾವುದೇ ಕಾರಣಕ್ಕೂ ಮೀರುವುದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನೀನು ಭಾಗ್ಯ ಹೇಳಿದಾಗೆ ಕೇಳಬೇಕು ಅಂತ ಹೇಳ್ತಾರೆ. ಹೇಳಮ್ಮ ಭಾಗ್ಯ, ಮದುವೆ ಆಗಲಿಕ್ಕೆ ಅಂದಾಗ ಭಾಗ್ಯಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅವತ್ತೇನೋ ಈಸಿಲಿ ಒಪ್ಕೊಂಡ್ಬಿಟ್ರು ಮದುವೆ ಆಗಿ ಅಂತ ಹೇಳ್ತೀನಿ ಅಂತ. ಬಟ್ ಯಾವಾಗ ಈಗ ತನ್ನನ್ನೇ ಮದುವೆ ಆಗ್ತೀನಿ ಅಂತ ಆದಿ ಹೇಳ್ತಿದ್ದಾರೋ ಆ ಕಾರಣದಿಂದಾಗಿ ಭಾಗ್ಯಗೆ ಏನು ಮಾಡಬೇಕು ಅಂತ ತೋಚದೆ ಸೈಲೆಂಟ್ ಆಗಿದ್ದಾರೆ. ಇತ್ತ ಕಡೆ ಆದಿ ಅಂತೂ ನೀವು ಏನೇ ಹೇಳಿದ್ರಿ ಅಪ್ಪ, ನೀವು ಹೇಳಿದ ತಕ್ಷಣ ನಾನು ಮದುವೆ ಆಗೋದಿಲ್ಲ, ನನ್ನ ಪ್ರೀತಿಯನ್ನು ಒಪ್ಕೋಬೇಕು, ತದ ನಂತರನೇ ನಾನು ಮದುವೆ ಆಗೋದು. ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೇನೆ, ಆಕೆ ನನ್ನ ಪ್ರೀತಿಯನ್ನು ಒಪ್ಕೊಂಡ್ರೆ ಮಾತ್ರ ಆಕೆ ಜೊತೆ ನನ್ನ ಮದುವೆ, ಇಲ್ಲ ಅಂದರೆ ನಾನು ಮದುವೆನೇ ಆಗೋದಿಲ್ಲ ಅಂತ ಕಡ್ಡಿ ತುಂಡ ಆದಾಗೆ ಹೇಳ್ಬಿಡ್ತಾರೆ. ಈ ಕಡೆ ನಿಜಕ್ಕೂ ಕಾಮತ್ ಅವ್ರಿಗೆ ಶಾಕ್ ಆಗುತ್ತೆ. ತದನಂತರ ಭಾಗ್ಯ ಹತ್ರನೇ ನನ್ನ ಮಗ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತದಾನಂತ ನಿಜಕ್ಕೂ ಅಚ್ಚರಿ ಆಗ್ತದೆ. ಸುರಭಿ ಹೋದ ಮೇಲೆ ಅವಳದೇ ಗುಂಗಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟದ. ಈಗ ಮತ್ತೊಂದು ಹುಡುಗಿ ಅವನ ಬದುಕಲ್ಲಿ ಪ್ರವೇಶ ಮಾಡಿದಾಳ. ಖಂಡಿತವಾಗ್ಲೂ ಅವಳಿಂದ ಕೂಡ ನನ್ನ ಮಗನಿಗೆ ನೋವಾಗಬಾರ್ದು. ನೋವಾದರೆ ಖಂಡಿತ ಅದನ್ನು ಸಹಿಸುವ ಶಕ್ತಿ ಇಲ್ಲ. ಆಕೆ ಯಾರು ಅಂತ ತಿಳ್ಕೊಂಡು ಆಕೆನ ಮದುವೆಗೆ ಒಪ್ಸೋದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಕಾಮತ್ ಅವರು ಭಾಗ್ಯ ಹತ್ರನೇ ತಿಳಿಸಿದ್ದಾರೆ. ಈ ಕಡೆ ಭಾಗ್ಯಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅದ ಕಡೆ ಶ್ರೇಷ್ಠ ಬಂದು ಕಾಮತ್ ಮತ್ತೆ ಅದಕ್ಕೆ ನನ್ನ ಗಂಡನನ್ನು ಬಿಡಿಸ್ಬೇಕು, ಇಲ್ಲ ಅಂದರೆ ಸುಮ್ಮನಿರುವುದಿಲ್ಲ, ಕೇಸ್ ಹಾಕ್ತೀನಿ, ಅದು ಇದು ಅಂತ ಮಾತಾಡಿದ್ರೆ ಏನು ಬೇಕಿದ್ರು ಮಾಡ್ಕೋ, ಎದುರಿಸೋದು ನಮಗೆ ಗೊತ್ತು, ನಿನ್ನ ಗಂಡನಂತೂ ಬಿಡಿಸೋದಿಲ್ಲ ಅಂತ ಕಾಮತ್ ಹೇಳ್ತಾರೆ. ಎತ್ತ ಕಡೆ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ಯೋಚನೆಯಲ್ಲಿ ಇರಬೇಕಿದ್ರೆ ಕುಸುಮ ಅವ್ರು ಬಂದಿದೆ. ಏನು ಯೋಚನೆ ಮಾಡ್ತಿದ್ಯಾ ಭಾಗ್ಯ ಅಂದಾಗ ಏನೂ ಇಲ್ಲ ಅತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ಆದಿ ನಿನಗೆ ಪ್ರಪೋಸ್ ಮಾಡಿದ್ದಾನೆ, ಅದೇ ವಿಷಯ ಯೋಚನೆ ಮಾಡ್ತಿದ್ಯಾ ಅಲ್ವಾ. ನನಗೆ ಗೊತ್ತು ಭಾಗ್ಯ, ಆದಿ ನಿನ್ನನ್ನು ತುಂಬ ಇಷ್ಟಪಡ್ತಿದ್ದಾನೆ, ಅವನು ನಿನಗೆ ಕಾಲಾವಕಾಶ ಕೂಡ ಕೊಟ್ಟಿದ್ದಾನೆ, ಏನು ಹೇಳಬೇಕು ಅಂತ ತೋಚದೆ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂತ ಕುಸುಮ ಅವರು ಹೇಳಿದ ತಕ್ಷಣ ಭಾಗ್ಯಗೆ ಶಾಕ್ ಆಗುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಅಂದಾಗ ಯಾಕೆ ಸಾಧ್ಯ ಆಗೋದಿಲ್ಲ. ತಾಂಡವ್ಗೆ ಒಂದು ಬದುಕಿದೆ ಅಂದರೆ ನಿನಗೆ ಬದುಕು ಇರಬಾರ್ದು ಅಂತಾನ. ನೀನು ಕೂಡ ಮದುವೆ ಆಗಬೇಕು, ನಿನ್ನ ಬದುಕು ಕೂಡ ಸರಿ ಹೋಗಬೇಕು, ಅದೇ ನನ್ನ ಆಸೆ. ನೀನು ಆದಿನ ಮದುವೆ ಆಗಬೇಕು, ಆ ಮದುವೆ ಆಗ್ತೀನಿ ಅಂತಾನೆ ಹೇಳಬೇಕು ಅಂತ ಕುಸುಮರು ಹೇಳ್ತಿದ್ದಾರೆ. ಆತ ಕಡೆ ಶ್ರೇಷ್ಠ ಏನಾದರೂ ಬಂದು ಭಾಗ್ಯ ಹತ್ರ ತನ್ನ ಗಂಡನನ್ನು ಬಿಡಿಸ್ಬೇಕು ಅಂತ ಹೇಳಿ ದುಂಬಾಲ್ ಬೀಳ್ತಾರೆ. ಎತ್ತ ಕಡೆ ಭಾಗ್ಯ ಮೊದಲೇ ತಾಂಡವ್ ಮಾಡಿದ ಕುತಂತ್ರದಿಂದ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಶ್ರೇಷ್ಠ ಬಂದರೆ ಶ್ರೇಷ್ಠ ಕತೆ ಏನಾಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.